ಮಲ್ಲಮ್ಮ ಮಾಡಿದ ಒಂದು ತಪ್ಪಿನಿಂದಾಗಿ ಬಿಗ್ ಬಾಸ್ ಮನೆ ಯಾವುದೇ ರೀತಿಯ ದಿನಸಿ ಸಾಮಗ್ರಿಗಳನ್ನ ಪಡೆದುಕೊಂಡಿಲ್ಲ. ಯಾವ ಕಾರಣಕ್ಕಂದ್ರ ಒಂದು ಟಾಸ್ಕ್ ಕೊಟ್ಟಿರು ಬಿಗ್ ಬಾಸ್ ದವರ ಒಂದು ಟೇಬಲ್ ಮ್ಯಾಗ ಇರುವಂತಹ ಒಂದು ದಿನಸಿ ಸಾಮಗ್ರಿಗಳನ್ನ ಇನ್ನೊಂದು ಟೇಬಲ್ ಮ್ಯಾಗ ಇಡಬೇಕು. ಅದು ಒಂಟಿ ಅವರ ಏನ ಬಿಗ್ ಬಾಸ್ ಅವರು ಒಂಟಿಯಾಗಿ ಕಳಿಸಿದಾರಲ್ಲ ಆ ಕಂಟೆಸ್ಟೆಂಟ್ಗಳು ಮಾತ್ರ ಈ ಅವಕಾಶವನ್ನು ಪಡೆದುಕೊಂಡಿರ್ತಾರೋ. ಆ ಸಂದರ್ಭದಾಗ ಮಲ್ಲಮ್ಮ ಅವರ ಹುಕಸ ಒಂದು ಟೇಬಲ್ ಮ್ಯಾಗ ಇದ್ದಿದ್ದನ್ನ ಅವ್ರಿಗೆ ಏನ್ ಬೇಕಲ್ಲ ಅದನ್ನ ಇನ್ನೊಂದು ಟೇಬಲ್ ಮ್ಯಾಗ ಇಡೋದಿತ್ತು. ಬಟ್ ಅವರ ತಮ್ಮ ಒಂದು ಇದ್ರ ಕಾರಣದಿಂದಾಗಿ ಅವರ ಆಚೆ ಕಡೆ ಇಡಕ್ಕಾಗಿಲ್ಲ. ಅಂದ್ರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅವರ ಹಳ್ಳಿಯಿಂದ ಬಂದ ಕಾರಣಕ್ಕೆ ಅವ್ರಿಗೆ ಅರ್ಥ ಆಗಿಲ್ಲ ಏನೋ ಅದ. ಈ ಟೇಬಲ್ ಮ್ಯಾಗೆ ಇದ್ದಿದ್ದು ಸಾಮಗ್ರಿಗಳನ್ನ ಆ ಟೇಬಲ್ ಮ್ಯಾಗ ಇಡೋದ್ ಬದ್ಲಿ ಅಲ್ಲೇ ಇಟ್ಟರು. ಆ ಕಾರಣಕ್ಕೆ ಮನೆ ಯಾವುದೇ ರೀತಿಯ ದಿನಸಿ ಸಾಮಗ್ರಿಗಳನ್ನ ಪಡೆದುಕೊಂಡಿಲ್ಲ. ಈ ರೀತಿಯಾಗಿ ಮಲ್ಲಮ್ಮ ಅವರು ಮಾಡಿದ ತಪ್ಪಿನಿಂದಾಗಿ ಇಡೀ ಮನೆಯ ಪನಿಷ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದೆ. ಆನಂತರ ಮಾಳು ನಿಪ್ನಾಳ, ಸ್ಪಂದನ ಮತ್ತು ರಕ್ಷಿತಾ ಅವರ ಏನ ಇತರು ನಿಂತಿರಲ್ಲ ಎಲಿಮಿನೇಟ್ ಮಾಡಿರ್ತಾರೆ ಒಬ್ಬರನ್ನಂತೇಳಿ ಅದ್ರೊಳಗ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡಿದಾರೆ ಅಂತೇಳಿ ಒಂದು ಬಿಗ್ ಬಾಸ್ ಅವರ ಒಂದು ಪೋಸ್ಟನ್ನು ಹಾಕುವ ಮೂಲಕ ತಿಳಿಸ್ಕೊಟ್ಟಾರು ಒಂದು ಕಲರ್ಸ್ ಕನ್ನಡ ಒಳಗೆ. ಅದನ್ನು ಕೂಡ ನಾವು ನೋಡಿದೆವು. ಇದಾಗಿತ್ತ ಈ ದಿನದ ವಿಚಾರ. ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ.